ನಾನು ಹೀಗೆ ಸಾಯ್ಬೇಕಾ? ರಿಪೋರ್ಟ್ ಬಗ್ಗೆ ತಿಳಿದು ಕಿರುಚಾಡಿದ್ರ ದರ್ಶನ್. ನಟ ದರ್ಶನ್ ಬೆಡ್ಶೀಟ್ ದಿಂಬು ನೀಡಬೇಕೆಂದು ಅರ್ಜಿ ಸಲ್ಲಿಸಿದ್ರು. ಅವರ ವಕೀಲ ಸುನೀಲ್ ಅವರು ಹೈಕೋರ್ಟ್ ಹೇಳಿದ ನಂತರವೂ ಜೈಲಾಧಿಕಾರಿಗಳು ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯ ನೀಡ್ತಾ ಇಲ್ಲ, ನ್ಯಾಯಾಧೀಶರೇ ಬಂದು ಪರಿಶೀಲಿಸಬೇಕು ಅಂತ ಮನವಿ ಸಲ್ಲಿಸಿದ್ರು. ಅದರಂತೆ ಹೈಕೋರ್ಟ್ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ದರ್ಶನ್ ಜೈಲಲ್ಲಿ ಸೌಲಭ್ಯ ಸರಿ ಇಲ್ಲ ಅಂತ ಅರ್ಜಿ ಸಲ್ಲಿಸಿದ್ರು ಕೂಡ ಈಗ ವರದಿ ದರ್ಶನ್ ಪರವಾಗಿ ಬಂದಿಲ್ಲ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯ ನೀಡಿದ್ರೂ ಆರೋಪಗಳನ್ನ ಮಾಡಲಾಗಿದೆ ಎನ್ನಲಾಗಿದೆ. ಖುದ್ದು ನ್ಯಾಯಾಧೀಶರ ಭೇಟಿಗೂ ಅರ್ಜಿ ಹಾಕಿದ್ದ ದರ್ಶನ್ ಪರ ಲಾಯರ್ ಮನವಿಯನ್ನ ಪುರಸ್ಕರಿಸಿದ ಕೋರ್ಟ್ ಲಾಯರ್ಗಳಿಗೆ ಅಪ್ಲೈ ಮಾಡಿ ರಿಪೋರ್ಟ್ ಪಡೆಯುವಂತೆ ಹೇಳಿತ್ತು. ಈಗ ನ್ಯಾಯಾಧೀಶರ ಭೇಟಿ ಬಳಿಕ ವರದಿ ನೀಡಿದ್ದು ವಿಚಾರ ಕೇಳಿ ಶಾಕ್ ಆಗಿರೋ ದರ್ಶನ್ ಇದೇ ವಿಚಾರವಾಗಿ ಸಿಟ್ಟಾಗಿದ್ದಾರೆ. ರಿಪೋರ್ಟ್ ನನ್ನ ವಿರುದ್ಧ ಇದೆ ಅಂದಿದ್ದು ಗೊತ್ತಾದ ತಕ್ಷಣ ಡೆವಿಲ್ ಬ್ಯಾರಕ್ನಲ್ಲಿ ಗರಂ ಆಗಿದ್ದಾರೆ ಎನ್ನಲಾಗ್ತಿದೆ.